ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಈ ವರ್ಷದ ನನ್ನ ಸೆಕೆಂಡ್ ವಿಡಿಯೋ ಇದು. ಇದರಲ್ಲಿ ಸ್ವಲ್ಪ ಯೂಸ್ ಆಗಲಿ ಅಂತ ನಾ ಈ ಒಂದು ಟಾಪಿಕ್ನ ಮಾಡ್ತಾ ಇದ್ದೆ. ಆಲ್ರೆಡಿ ನಿಮಗೆ ಟೈಟಲ್ ನೋಡಿದರೆ ಗೊತ್ತಾಗಿರುತ್ತೆ. ಎಸ್, ನಾನು ಇದರಲ್ಲಿ ಹೌ ಟು ಸ್ಟಾರ್ಟ್ ಎ ಕೊಲಾಬ್ರೇಷನ್ ಅಂದರೆ ಕೊಲಾಬ್ರೇಷನ್ ಸ್ಟಾರ್ಟ್ ಹೇಗೆ ಮಾಡೋದು ಅಂತ ತುಂಬ ಜನರಿಗೆ ಡೌಟ್ ಇರುತ್ತೆ. ತುಂಬ ಜನ ನನಗೆ ಕಮೆಂಟಲ್ಲಿ ನಾನು ವಿಡಿಯೋನ ಮಾಡುವಾಗ ತುಂಬ ಜನ ನನಗೆ ಕೇಳಿದ್ರಿ. ಹಾಗಾಗಿ ನಿಮಗೂ ಕೂಡ ಯೂಸ್ ಆಗಲಿ, ನೀವು ಈ 2026ರಲ್ಲಿ ನೀವು ಕೂಡ ಈಸಿಯಾಗಿ ಕೊಲಾಬ್ರೇಷನ್ ಮಾಡಿ ನೀವು ಕೂಡ ತುಂಬ ಅರ್ನಿಂಗ್ಸ್ ಮಾಡಲಿ ಅಂತ ಈ ಒಂದು ಟಾಪಿಕ್ನ ನಾನು ಮಾಡ್ತಿದ್ದೆ. ನಿಮಗೆ ಇದರಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಹೇಳಿ, ಆದಷ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೇವೆ. ಓಕೆನಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಪ್ಲೀಸ್ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತು ನಾನು ಕೊಲಾಬ್ರೇಷನ್ ಬಗ್ಗೆ ನಿಮಗೆ ಹೇಳಿಕೊಡ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ UGC ಅಂದರೆ ಏನು, UGC ಹೇಗೆ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೆ. ನಿಮಗೆ ಕೊಲಾಬ್ರೇಷನ್ ವಿಡಿಯೋ ನೋಡಿ ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಈ ವಿಡಿಯೋದಲ್ಲಿ ಕೆಳಗೆ ಕಮೆಂಟಲ್ಲಿ ನಿಮ್ಮ ಡೌಟ್ ಏನೇ ಇದ್ದರೂ ನನಗೆ ಕಮೆಂಟ್ ಮಾಡ್ಬೋದು. ಓಕೆನಾ? ಓಕೆ, ಇವಾಗ ಫಸ್ಟ್ ಕೊಲಾಬ್ರೇಷನ್ ಅಂದರೆ ಏನು, ತುಂಬ ಜನರಿಗೆ ಗೊತ್ತಿರಲ್ಲ. ಕೊಲಾಬ್ರೇಷನ್ ಮತ್ತು UGC ತುಂಬ ಕನ್ಫ್ಯೂಸ್ ಇರುತ್ತೆ. ಇದ್ರ ಬಗ್ಗೆ ಯಾರೂ ನಿಮಗೆ ಕ್ಲಿಯರಾಗಿ ಹೇಳಲ್ಲ. ಓಕೆನಾ? ನೀವು ಇವಾಗ ಯೂಟ್ಯೂಬಲ್ಲಿ ಕೊಲಾಬ್ರೇಷನ್ ಮಾಡೋದು ಹೇಗೆ, UGC ಅಂದರೆ ಏನು ಅಂತ ನೀವು ಇವಾಗ ಸರ್ಚ್ ಮಾಡಿದರೆ ನಿಮಗೆ ಕನ್ನಡದಲ್ಲಿ ವಿಡಿಯೋನೇ ಸಿಗಲ್ಲ. ಯಾಕಂದರೆ ನಾನು ಪರ್ಸ್ನಲಿ ನಾನು ಈ ಕೊಲಾಬ್ರೇಷನ್ ಆಗಿ UGC ಮಾಡೋಕ್ಕಿಂತ ಮುಂಚೆ ನಾನು ಕೂಡ ನಿಮ್ಮ ಹಾಗೆ ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡ್ತಾಯಿದ್ದೆ. ನನಗೆ ಯಾವ ಥರನೂ ವಿಡಿಯೋ ಸಿಗ್ತಿರಲಿಲ್ಲ. ಆದಮೇಲೆ ನಾನೇ ಸ್ವಲ್ಪ ಎಲ್ಲ ಕಲಿತ್ಕೊಂಡು ಬೇರೆ ಕ್ಲಾಸ್ ಎಲ್ಲ ತಗೊಂಡು ಇವಾಗ ನಾನು ಕೂಡ ತುಂಬ ಬ್ರ್ಯಾಂಡ್ ಜೊತೆ ನಾನು ಕೂಡ ವಿಡಿಯೋನ ಮಾಡಿ ಅರ್ನಿಂಗ್ಸ್ನ ಕೂಡ ಮಾಡ್ತಾಯಿದ್ದೆ. ಹಾಗಾಗಿ ನೀವು ಕೂಡ ಮಾಡಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೆ. ಓಕೆನಾ? ಯಾಕಂದರೆ ಇವಾಗ ನೀವು ಕ್ಲಾಸ್ ಎಲ್ಲ ತುಂಬ ಜನ ಇವಾಗ ಇನ್ಸ್ಟಾದಲ್ಲಿ ನೋಡ್ಬೋದು, ನೀವು ಕ್ಲಾಸ್ ಎಲ್ಲ ತಗೊಳ್ಳಿ ನಿಮ್ಗೆ ಹೇಳಿಕೊಡ್ತೆ ಅಂತ, ಅದರಲ್ಲಿ ಕೂಡ ನಿಮಗೆ ಕಂಪ್ಲೀಟಾಗಿ ಹೇಳಿಕೊಡಲ್ಲ. ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಮಾಡುವ ಈ ವರ್ಷ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೆ. ಓಕೆ, ಇವಾಗ ಫಸ್ಟ್ ಕೊಲಾಬ್ರೇಷನ್ ಅಂದರೆ ಏನು ಅಂತ ನಿಮಗೆ ಹೇಳ್ತೇನೆ ನಾನು. ಕೊಲಾಬ್ರೇಷನ್ ಅಂದರೆ ಇವಾಗ ಒಂದು ಕ್ರಿಯೇಟರ್ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡೋದು, ಕ್ರಿಯೇಟರ್ ಹಾಗೆ ಬ್ರ್ಯಾಂಡ್ ಇಬ್ಬರು ಒಟ್ಟೆ ವರ್ಕ್ ಮಾಡೋದು ಕೊಲಾಬ್ರೇಷನ್. ಹೇಗಪ್ಪ ಕ್ರಿಯೇಟರು ಬ್ರ್ಯಾಂಡ್ ಒಟ್ಟೆ ವರ್ಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಅನಿಸ್ಬೋದು. ಈಗ ಎಕ್ಸಾಂಪಲ್, ನಿಮಗೆ ಒಂದು ಬ್ರ್ಯಾಂಡ್ ಒಂದು ಪ್ರಾಡಕ್ಟ್ನ ಕಳಿಸುತ್ತೆ, ಅವ್ರದ್ದೇ ಒಂದು ರೂಲ್ಸ್ ಇರುತ್ತೆ. ಒಂದು ಪ್ರಾಡಕ್ಟ್ ಕಳಿಸಿ ಇವಾಗ ನಿಮಗೆ ಅವರು ರೂಲ್ಸ್ ಇರುತ್ತೆ ಅವ್ರದ್ದು, ನೀವು ಇದೇ ಥರ ವಿಡಿಯೋ ಮಾಡಿ, ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಥರ ಆರ್ಟಿಫಿಷಿಯಲ್ ಏನೇನೋ ಹಾಕಿ ಆಡಂಬರ ಥರ ಈ ಥರ ಎಲ್ಲ ಮಾಡಬೇಡಿ, ನಿಮ್ಮದು ಬಟ್ಟೆ ಡಿಸೆಂಟ್ ಆಗಿರಲಿ, ನಿಮ್ಮದು ಮೇಕಪ್ ಮಾಡಬೇಡಿ, ಆಮೇಲೆ ಲೈಟಿಂಗ್ಸ್ ಆರ್ಟಿಫಿಷಿಯಲ್ ಲೈಟಿಂಗ್ಸ್ ಹಾಕಬೇಡಿ, ಆ ಥರ ಎಲ್ಲ ಅವ್ರದ್ದೇ ಒಂದಷ್ಟು ರೂಲ್ಸ್ ಇರುತ್ತೆ. ಸಣ್ಣ ಸಣ್ಣ ರೂಲ್ಸ್ ಅಂದಮೇಲೆ ನೀವು ಆ ಥರಲ್ಲಿ ಇರುತ್ತಾ ಕಷ್ಟನ ಅಂತ ಅಂದ್ಕೋಬೇಡಿ. ಪ್ರತಿಯೊಂದು ಕೆಲಸನೂ ಕೂಡ ಸ್ಟ್ರಗಲ್ ಮಾಡಿದರೆ ಮಾತ್ರ. ಇವಾಗ ಅವ್ರದ್ದೇ ಒಂದು ರೂಲ್ಸ್ ಇರುತ್ತೆ, ಅದಕ್ಕೆ ತಕ್ಕಂತೆ ನೀವು ಅವರು ಕಳಿಸಿರೋ ಪ್ರಾಡಕ್ಟ್ನ ವಿಡಿಯೋ ಮಾಡಿ ನಿಮ್ಮ ಒಂದು ಪ್ರೊಫೈಲಲ್ಲಿ, ನೀವು ಇವಾಗ ಇನ್ಸ್ಟಾನ ಯೂಸ್ ಮಾಡ್ತಿದ್ರೆ ಇನ್ಸ್ಟಾದಲ್ಲಿ, ಇಲ್ಲಾಂದರೆ ನೀವು ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ರೆ, ಇಲ್ಲಾಂದರೆ ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ರೆ, ಅವರು ಯಾವುದ್ರಲ್ಲಿ ನಿಮಗೆ ಹೇಳಿರ್ತಾರಲ್ವ ಅದರಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಅವ್ರನ್ನ ಮೆನ್ಷನ್ ಮಾಡಬೇಕು. ಇವಾಗ ನಿಮಗೆ ಒಂದು ಲ್ಯಾಕ್ಮಿ ಬ್ರ್ಯಾಂಡಿಂದ ಒಂದು ಪ್ರಾಡಕ್ಟ್ ಸಿಕ್ಕಿದೆ ಅಂದರೆ ಅವರ ರೂಲ್ಸ್ ಪ್ರಕಾರನೇ ನೀವು ಒಂದು ವಿಡಿಯೋನ ಮಾಡಿ, ಚಂದ ಮಾಡಿ ಒಂದು ವಿಡಿಯೋ ಮಾಡಿ ಲ್ಯಾಕ್ಮಿ ಬ್ರ್ಯಾಂಡ್ನ ನೀವು ಅವ್ರನ್ನ ಟ್ಯಾಗ್ ಮಾಡಬೇಕು. ಆಮೇಲೆ ಆ ವಿಡಿಯೋನ ನೀವು ಅವರಿಗೆ ಕಳಿಸ್ಬೇಕಾಗತ್ತೆ. ಅವರು ಅದನ್ನ ನೋಡಿ ಅದು ಕರೆಕ್ಟ್ ಇದೆಯಾ ಏನಂತ ಅವ್ರು ನಿಮಗೆ ರಿವ್ಯೂ ಕೊಡ್ತಾರೆ. ಓಕೆನಾ? ಇದು ಕೊಲಾಬ್ರೇಷನ್ ಅಂದರೆ ಅವರ ರೂಲ್ಸ್ ತಕ್ಕಂತೆ ನೀವು ವಿಡಿಯೋನ ಮಾಡಿ ಅವ್ರನ್ನ ಟ್ಯಾಗ್ ಮಾಡಬೇಕು. ಅಂದರೆ ಒಂದು ಕ್ರಿಯೇಟರ್ ಹಾಗೆ ಬ್ರ್ಯಾಂಡ್ ಇಬ್ಬರು ಒಟ್ಟಿಗೆ ವರ್ಕ್ ಮಾಡೋದು ಕೊಲಾಬ್ರೇಷನ್. ಓಕೆನಾ? ಈ ಕೊಲಾಬ್ರೇಷನ್ನಲ್ಲಿ 3 ಟೈಪ್ ಇರುತ್ತೆ. ಒಂದು ಬಾರ್ಟರ್ ಕೊಲಾಬ್ರೇಷನ್, ಇನ್ನೊಂದು ಪೇಯ್ಡ್ ಕೊಲಾಬ್ರೇಷನ್,
ಥರ್ಡ್ ಒನ್ ಗಿಫ್ಟೆಡ್ ಕೊಲಾಬ್ರೇಷನ್. ಈಗ ಫಸ್ಟ್ ಒನ್ ಬಾರ್ಟರ್ ಕೊಲಾಬ್ರೇಷನ್ ಅಂದರೆ ಏನಂತ ನಾನು ಹೇಳ್ತೆ. ಬಾರ್ಟರ್ ಕೊಲಾಬ್ರೇಷನಲ್ಲಿ ನಿಮಗೆ ಇವಾಗ ಒಂದು ಬ್ರ್ಯಾಂಡ್ ಫ್ರೀಯಾಗಿ ಪ್ರಾಡಕ್ಟ್ ಕಳಿಸುತ್ತೆ. ಅವರ ರೂಲ್ಸ್ ತಕ್ಕಂತೆ ನೀವು ವಿಡಿಯೋನ ಮಾಡಿ ನಿಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡಿ ಅವ್ರನ್ನ ಟ್ಯಾಗ್ ಮಾಡಿದರೆ ಇದು ಬಾರ್ಟರ್ ಕೊಲಾಬ್ರೇಷನ್ ಆಗಿ. ಇನ್ನು ಪೇಯ್ಡ್ ಕೊಲಾಬ್ರೇಷನ್ ಅಂದರೆ ನಿಮಗೆ ಒಂದು ಫ್ರೀ ಪ್ರಾಡಕ್ಟ್ ಕಳಿಸ್ತಾರೆ. ಹಾಗೆ ನಿಮಗೆ ಇನ್ನು ವಿಡಿಯೋ ಮಾಡಿ ಹಾಕಿ ನಿಮಗೆ ಇಷ್ಟು ಅಮೌಂಟ್, ಈಗ ಅಂದರೆ 1000 500 ಈ ವಿಡಿಯೋ ಮೇಲೆ ನಿಮಗೆ ಇಷ್ಟು ಅಮೌಂಟ್ ನಾವು ಕೊಡ್ತೇವೆ ಅಂತ ಇರುತ್ತೆ. ನೀವು ವಿಡಿಯೋ ಮಾಡಿ ಹಾಕಿದರೆ ಅವರು ನಿಮಗೆ ವಿಡಿಯೋನ ನೋಡಿ ನಿಮಗೆ ಆ ಅಮೌಂಟ್ನ ನಿಮಗೆ ಸೆಂಡ್ ಮಾಡ್ತಾರೆ. ಇದು ಪೇಯ್ಡ್ ಕೊಲಾಬ್ರೇಷನ್ ಅಂದರೆ ಫ್ರೀಯಾಗಿ ಪ್ರಾಡಕ್ಟು ಕೊಡ್ತಾರೆ, ಹಾಗೆ ನಿಮಗೆ ದುಡ್ಡು ಸಿಗುತ್ತೆ. ಇದು ಪೇಯ್ಡ್ ಕೊಲಾಬ್ರೇಷನ್. ಥರ್ಡ್ ಒನ್ ಗಿಫ್ಟೆಡ್ ಕೊಲಾಬ್ರೇಷನ್. ಗಿಫ್ಟೆಡ್ ಕೊಲಾಬ್ರೇಷನಲ್ಲಿ ನಿಮ್ಗೆ ಇವಾಗ ಅವರು ಏನು ರೂಲ್ಸ್ ಹಾಕಲ್ಲ. ಫ್ರೀಯಾಗಿ ಒಂದು ಗಿಫ್ಟಾಗಿ ನಿಮಗೆ ಒಂದಷ್ಟು ಪ್ರಾಡಕ್ಟ್ನ ಕಳಿಸಿ ಕೊಡ್ತಾರೆ. ನೀವು ಬೇಕಿದ್ದರೆ ನೀವು ಅದನ್ನ ಚಂದ ಮಾಡಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಏನೋ ಒಂದು ಚಂದ ಮಾಡಿ ವಿಡಿಯೋ, ಅವ್ರದ್ದು ಪ್ರಾಡಕ್ಟ್ನ ಚಂದ ಮಾಡಿ ವಿಡಿಯೋ ಮಾಡಿ ನಿಮ್ಮ ಪೇಜಲ್ಲಿ ನೀವು ಅಪ್ಲೋಡ್ ಮಾಡಿಕೊಂಡು ಅವ್ರನ್ನ ಮೆನ್ಷನ್ ಮಾಡಿದರೆ ಯಾವುದೇ ಥರ ತಪ್ಪಿಲ್ಲ, ನೀವು ಮಾಡ್ಬೋದು. ಇದಿಷ್ಟು 3 ಟೈಪ್ಸ್ ಇರುತ್ತೆ, ಓಕೆನಾ. ಇನ್ನು ಯು ಜಿ ಸಿಯಲ್ಲಿ ತುಂಬ ಟೈಪ್ಸ್ ಇದೆ. ಹಾಗೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ತುಂಬ ಡೌಟ್ ಇರುತ್ತೆ. ಅದನ್ನ ನಾನು ನೆಕ್ಸ್ಟ್ ಯು ಜಿ ಸಿ ಬಗ್ಗೆ ಹೇಳಿಕೊಡ್ತೆ. ಇನ್ನು ಕೆಲವೊಬ್ಬರಿಗೆ ಇವಾಗ ಕೊಲಾಬ್ರೇಷನ್ ಅಂದರೆ ಬರೀ ಇವಾಗ ನೀವು ಇನ್ಸ್ಟಾದಲ್ಲಿ ನೋಡ್ತಾ ಬಂದರೆ ಇವಾಗ ಕೊಲಾಬ್ರೇಷನ್ ತುಂಬ ಹುಡುಗಿಯರೇ ಕೊಲಾಬ್ರೇಷನ್, ಯು ಜಿ ಸಿ ಕೊಲಾಬ್ರೇಷನ್ ಎಲ್ಲ ಹುಡುಗಿಯರೇ ಜಾಸ್ತಿ ಮಾಡ್ತಾರೆ. ಹುಡುಗರಿಗೆ ಸ್ವಲ್ಪ ಕಡಿಮೆ, ಹುಡುಗಿಯರಿಗಿಂತ ಸ್ವಲ್ಪ ಕಡಿಮೆ ಮಾಡ್ತಾರೆ, ಓಕೆನಾ. ಇವಾಗ ಓಕೆ, ಹುಡುಗರು ಕೂಡ ಕೊಲಾಬ್ರೇಷನ್ ಯು ಜಿ ಸಿ ಎಲ್ಲ ಇವಾಗ ಹುಡುಗರು ಕೂಡ ಮಾಡ್ತಾರೆ ಅಲ್ವಾ. ನಿಮ್ಗೆ ಅನ್ಸ್ಬೋದು ಬರೀ ಹುಡುಗಿಯರಿಗೆ ಸಿಗುತ್ತೆ, ಹುಡುಗರಿಗೆ ಸಿಗಲ್ವಾ ಇದರಿಂದ ಅಂತ. ಯು ಜಿ ಸಿ ಕೊಲಾಬ್ರೇಷನಿಗೆ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು, ಇಬ್ಬರಿಗೂ ಇರುತ್ತೆ. ಇವಾಗ ಫಾರ್ಮ್ ಫಿಲ್ ಮಾಡುವಾಗ ಇಬ್ಬರಿಗೂ ಸಿಗುತ್ತೆ ಅಪರ್ಚುನಿಟಿ. ಇವಾಗ ಹುಡುಗರಿಗೆ ಏನೆಲ್ಲ ಬ್ರ್ಯಾಂಡ್ ಇದೆ, ಏನೆಲ್ಲ ಪ್ರಾಡಕ್ಟ್ ಅವರಿಗಿದೆ ಅದೆಲ್ಲ ಹುಡುಗರಿಗೆ ಸಿಗುತ್ತೆ, ಹುಡುಗಿಯರಿಗೆ ಏನಿದೆ ಅದೆಲ್ಲ ಹುಡುಗಿಯರಿಗೆ ಸಿಗುತ್ತೆ, ಓಕೆನಾ. ಅಂದರೆ ಎಲ್ಲರಿಗೂ ಪೇಯ್ಡ್ ಕೊಲಾಬ್ರೇಷನ್, ಬಾರ್ಟರ್, ಗಿಫ್ಟೆಡ್ ಕೊಲಾಬ್ರೇಷನ್ ಎಲ್ಲನೂ ಸಿಗುತ್ತೆ. ಇನ್ನು ಸಾರಿ ಇನ್ನು ನಿಮಗೆ ಡೌಟ್ ಏನಿರ್ಬೋದು ಅಂದರೆ, ಇವಾಗ ಇನ್ಸ್ಟಾದಲ್ಲಿ ಕೊಲಾಬ್ರೇಷನ್ ಹಾಗೆ ಯು ಜಿ ಸಿ ಮಾಡಬೇಕಿದ್ರೆ ನಮಗೆ ಫಾಲೋವರ್ಸ್ ತುಂಬ ಇರಬೇಕಾ, ಹೇಗಿರಬೇಕು, ನಮ್ಮದು ಪ್ರೊಫೈಲ್ ಹೇಗೆ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ವಿಡಿಯೋನೆಲ್ಲ ಹಾಕಿರ್ಬೇಕಾ ನಾವು, ಅದೆಲ್ಲ ಡೌಟ್ ಇರುತ್ತೆ. ಫಸ್ಟ್ ನಿಮಗೆ ಏನು ಫಾಲೋವರ್ಸ್ ಅಷ್ಟೇ ಇರಬೇಕು, ಇಷ್ಟೇ ಇರಬೇಕು, ತುಂಬ ಜನ ಹೇಳ್ತಾರೆ ನಿಮಗೆ 1000 ಫಾಲೋವರ್ಸ್ ಇರಬೇಕು, ಇಲ್ಲ ಅಂದರೆ 10K ಇರಬೇಕು, ಹಾಗೆಲ್ಲ ಹೇಳ್ತಾರೆ. ಅಷ್ಟೆಲ್ಲ ಏನೂ ಇಲ್ಲ. ನಿಮಗೆ ಫಾಲೋವರ್ಸ್ ಇಲ್ಲ ಅಂದ್ರೂ ಕೂಡ ನೀವು ಕೊಲಾಬ್ರೇಷನ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು, ಓಕೆನಾ. ಅಂದರೆ ನೀವು ಹೇಗೆ ನಿಮ್ಮ ಪ್ರೊಫೈಲ್ನ ಹೇಗೆ ಇಟ್ಕೊಳ್ತೀರಾ, ನಿಮ್ಮ ಪ್ರೊಫೈಲ್ ಯಾವ ಕ್ಯಾಟಗರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ, ಓಕೆನಾ. ಇನ್ನು ಆದಷ್ಟು ನಾನು ಸಿಂಪಲ್ಲಾಗಿ ಹೇಳಲಿಕ್ಕೆ ಟ್ರೈ ಮಾಡಿದೆ. ಇನ್ನು ನಿಮಗೆ ಬೇರೆ ಏನಾದರೂ ಡೌಟ್ ಇದ್ದರೆ ನನಗೆ ಆದಷ್ಟು ಕಮೆಂಟ್ ಮಾಡಿ, ನಾನು ಅದನ್ನ ಕ್ಲಿಯರ್ ಮಾಡ್ತೆ, ಓಕೆನಾ. ಓಕೆ, ಇದಿಷ್ಟು ಕೊಲಾಬ್ರೇಷನ್ ಬಗ್ಗೆ. ಏನೇ ಡೌಟ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವಲ್ಲಿವರೆಗೂ ಟೇಕ್ ಕೇರ್, ಬಾಯ್.